ಪಂಚರಾಜ್ಯದ ಫಲಿತಾಂಶ ಮೇ 4ನೇ ತಾರೀಕು ಪ್ರಕಟವಾಗುತ್ತೆ. ಆ ಫಲಿತಾಂಶ ಬಂದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸುತ್ತಾ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಪೂರಕವಾದಂಥ ಬೆಳವಣಿಗೆ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸಂಪುಟ ಪುನರ್ರಚನೆಯ ಚರ್ಚೆ ನಡೀತಾ ಇದೆ, ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಡಿಕೆ ಬ್ರದರ್ಸ್ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ 1.5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಾತುಕತೆಯಾಗಿದೆ. ಪ್ರಸಕ್ತ ರಾಜಕೀಯ ವಿದ್ಯಮಾನದ ಬಗ್ಗೆ ಚರ್ಚೆ ಅಂತ ಹೇಳಿದ್ದಾರೆ. ಮಾತುಕತೆಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿಲ್ಲ. ದೆಹಲಿಯಲ್ಲಿದ್ದಾರೆ. ನಿನ್ನೆನೇ ಅವರು ಹೇಳಿದ್ರು, ಅಂದ್ರೆ ದೆಹಲಿ ತಲುಪಿದಾಗ ಹೇಳಿದ್ರು, ಗಾಳಿ ಕುಡಿಯೋದಕ್ಕೆ ದೆಹಲಿಗೆ ಬಂದಿದ್ದಲ್ಲ ನಾನು, ಯಾರನ್ನು ಭೇಟಿಯಾಗಬೇಕು ಅವರನ್ನು ಭೇಟಿಯಾಗ್ತೀನಿ, ಯಾರನ್ನು ಭೇಟಿಯಾಗ್ತೀನಿ ಅನ್ನೋದನ್ನು ಹೇಳಲ್ಲ. ಈ ರೀತಿ ಡಿಕೆ ಶಿವಕುಮಾರ್ ಹೇಳಿದ್ರು. ಅವರ ಸಹೋದರ ನಂತರ ಅವ್ರ ಜೊತೆ ಸೇರಿಕೊಂಡ್ರು. ನಿನ್ನೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು 1.5 ಗಂಟೆ ಇಬ್ಬರು ನಾಯಕರ ಮಧ್ಯೆ ಮಾತುಕತೆ ನಡೆದಿದೆ. ಇದರ ಮಧ್ಯೆ ರಾಜ್ಯದಲ್ಲೂ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮುಖ್ಯಮಂತ್ರಿ ತಮ್ಮ ಬೆಂಬಲಿಗರ ಸಚಿವರ ಜೊತೆಗೆ ಮೊನ್ನೆ ಒಂದು ರಹಸ್ಯ ಸಭೆಯನ್ನ ಕೂಡ ಮಾಡಿದ್ರು. ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯಾಗಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಸೆಯನ್ನು ಬಿಡಬೇಕಾದಂಥ ಸ್ಥಿತಿ ಬರುತ್ತೆ ಅನ್ನೋದು ಖಚಿತ. ನಾಯಕತ್ವ ಬದಲಾವಣೆಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ನಾಯಕತ್ವ ಬದಲಾವಣೆ ಆಯಿತು ಅಂತಂದ್ರೆ ಹೊಸ ಕ್ಯಾಬಿನೆಟ್ ಮಾಡಲೇಬೇಕಾಗತ್ತೆ, ಆಗ ಹೊಸಬರಿಗೆ ಅವಕಾಶ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ. ಸೊ ಇದೆಲ್ಲವೂ ಕೂಡ ಮೇ 4ರ ನಂತರ ನಡೆಯಬಹುದಾದಂಥ ರಾಜಕೀಯ ಬದಲಾವಣೆಗಳ ಸುಳಿವು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.